ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ವೆರಿ ಸೂನ್ ನಮ್ಮ ಮುಂದೆ ಬರ್ತಾ ಇದೆ. ಕಲರ್ಸ್ ಕನ್ನಡ ವಾಹಿನಿಯವರು ಕಂಟೆಸ್ಟೆಂಟನ್ನು ಸೂಪರ್ ಡೂಪರ್ ಆಗಿ ಲಾಕ್ ಮಾಡ್ಕೊಳ್ತಾ ಇದ್ದಾರೆ ಅಂತಲೂ ಗೊತ್ತಾಗ್ತಾ ಇದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಕಂಟೆಸ್ಟೆಂಟ್ಗಳು ಲೈನಪ್ ಆಗಿದ್ದಾರೆ ಅಂತಲೂ ಗೊತ್ತಾಗ್ತಾ ಇದೆ. ದಿಲೀಪ್ ಶೆಟ್ಟಿ ಅವ್ರನ್ನ ಕ್ವಾಟ್ಲೆ ಕಿಚನ್ನಿಗೆ ಕರ್ಕೊಂಡು ಬಂದಿರುವ ಉದ್ದೇಶವೇ ಬಿಗ್ ಬಾಸ್ ಕನ್ನಡ ಸೀಸನ್ 12ಗೆ ಅವ್ರನ್ನ ಕರ್ಕೊಂಡು ಬರೋಕ್ಕೆ. ಅವ್ರು ಆಲ್ರೆಡಿ ಕನ್ಫರ್ಮ್ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು. ದಿಲೀಪ್ ಶೆಟ್ಟಿ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12ಗೆ ಬರ್ತಾರೆ. ಹಾಗಾಗಿ ಏನು ಈ ಕ್ವಾಟ್ಲೆ ಕಿಚನ್ ಮುಗಿದ ಮೇಲೆ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಕ್ವಾಟ್ಲೆ ಕಿಚನ್ನಿಗೆ ನಮ್ಮ ದಿಲೀಪ್ ಅವ್ರನ್ನ ಕಂಟೆಸ್ಟೆಂಟ್ ಆಗಿ ತಗೊಂಡಿದ್ದಾರೆ. ದಿಲೀಪ್ ಶೆಟ್ಟಿ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಒಂದು ಒಳ್ಳೆ ಕಲಾವಿದ. ಮೆನಿ ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ತೆಲುಗಲ್ಲೂ ಕೂಡ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲ ಕಲಾವಿದರೊಂದಿಗೆ ಒಂದು ಒಳ್ಳೆ ಬಾಂಧವ್ಯನ ಹೊಂದಿದ್ದಾರೆ ನಮ್ಮ ದಿಲೀಪ್ ಶೆಟ್ಟಿ ಅವರು. ದಿಲೀಪ್ ಶೆಟ್ಟಿ ಅವ್ರನ್ನ ಕ್ವಾಟ್ಲೆ ಕಿಚನ್ನಿಗೆ ಕಂಟೆಸ್ಟೆಂಟ್ ಆಗಿ ಕರ್ಕೊಂಡು ಬಂದಿರುವ ಉದ್ದೇಶ ಬಂದುಬಿಟ್ಟು ಬಿಗ್ ಬಾಸ್ ಕನ್ನಡ ಸೀಸನ್ 12ಗೆ ಇವ್ರನ್ನ ಕಂಟೆಸ್ಟೆಂಟ್ ಆಗಿ ಕರ್ಕೋಬೇಕು ಅನ್ನೋದಕ್ಕೋಸ್ಕರವಾಗಿ ನಮ್ಮ ಕಲರ್ಸ್ ಕನ್ನಡ ವಾಹಿನಿ ಮತ್ತು ಬಿಗ್ ಬಾಸ್ ಟೀಮು ನಮ್ಮ ದಿಲೀಪ್ ಶೆಟ್ಟಿ ಅವ್ರನ್ನ ಲಾಕ್ ಮಾಡ್ಕೊಂಡಿದೆ ಅಂತಲೇ ಹೇಳ್ಬೋದು. ಸೂಪರ್ ಡೂಪರ್ ಆಗಿ ನಮ್ಮ ದಿಲೀಪ್ ಶೆಟ್ಟಿ ಅವ್ರನ್ನ ಲಾಕ್ ಮಾಡಿಕೊಂಡು ಕ್ವಾಟ್ಲೆ ಕಿಚನ್ನಲ್ಲಿ ಕಂಟೆಸ್ಟೆಂಟ್ ಆಗಿ ತಗೊಂಡಿದ್ದಾರೆ. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಕಂಟೆಸ್ಟೆಂಟ್ ಆಗಿ ಬರ್ತಾ ಇದ್ದಾರೆ ನಮ್ಮ ದಿಲೀಪ್ ಶೆಟ್ಟಿ ಅವರು ಅಂತಲೇ ಹೇಳ್ಬೋದು. ಸೂಪರ್ ಡೂಪರ್ ಆಗಿ ನಮ್ಮ ಕಲರ್ಸ್ ಕನ್ನಡ ವಾಹಿನಿಯವರು ಕಂಟೆಸ್ಟೆಂಟ್ಗಳನ್ನ ಎಲ್ಲೆಲ್ಲಿ ಹೆಂಗೆ ಲಾಕ್ ಮಾಡಬೇಕು ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಕ್ವಾಟ್ಲೆ ಕಿಚನ್ ಶೋನ ನಮ್ಮ ದಿಲೀಪ್ ಶೆಟ್ಟಿ ಅವರಿಗೆ ಕೊಟ್ಬಿಟ್ಟು ಅವ್ರನ್ನ ಬಿಗ್ ಬಾಸ್ ಕನ್ನಡ ಸೀಸನ್ 12ಗೆ ಕಂಟೆಸ್ಟೆಂಟ್ ಆಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಓಕೆ, ನೆಕ್ಸ್ಟ್ ಕಂಟೆಸ್ಟೆಂಟ್ ನಿಮ್ಮೆಲ್ಲರಿಗೂ ಗೊತ್ತು ವಿವೇಕ್ ಸಿಂಹ ಅವ್ರನ್ನೂ ಕೂಡ ನಮ್ಮ ಕಲರ್ಸ್ ಕನ್ನಡ ವಾಹಿನಿ ಸೂಪರ್ ಡೂಪರಾಗಿ ಲಾಕ್ ಮಾಡ್ಕೊಂಡಿದೆ ಅಂತಲೇ ಹೇಳ್ಬೋದು. ನಿಮ್ಮೆಲ್ಲರಿಗೂ ಗೊತ್ತು ಬಾಯ್ಸ್ ವರ್ಸಸ್ ಗರ್ಲ್ಸ್ ಏನು ಆ ಶೋ ಅಲ್ಲಿ ನಮ್ಮ ವಿವೇಕ್ ಸಿಂಹ ಅವರಿಗೆ ಕಂಟೆಸ್ಟೆಂಟ್ ಆಗಿ ತಗೊಂಡಿದ್ದು ಉದ್ದೇಶನೇ ಇವ್ರನ್ನ ಬಿಗ್ ಬಾಸ್ ಕನ್ನಡ ಸೀಸನ್ 12ಅಲ್ಲಿ ಕಂಟೆಸ್ಟೆಂಟ್ ಆಗಿ ತಗೋಬೇಕು ಅನ್ನೋದಕ್ಕೋಸ್ಕರವಾಗಿ ಇವರು ಕೂಡ ಕನ್ಫರ್ಮ್ಡ್ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು. ವಿವೇಕ್ ಸಿಂಹ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಚಾರ್ಮಿಂಗ್ ಹೀರೋ ಹಾಗೂ ಚಾರ್ಮಿಂಗ್ ಬಾಯ್ ಆಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12ಅಲ್ಲಿ ಕಾಣಿಸ್ಕೊಳ್ತಾರೆ. ವಿವೇಕ್ ಸಿಂಹ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಒಳ್ಳೆ ಕಲಾವಿದ. ಅವರಿಗೆ ಬಿಗ್ ಬಾಸ್ಗೆ ಬರೋದ್ರಿಂದ ಮುಂದಿನ ಅವರ ಕೆರಿಯರಿಗೆ ಒಂದು ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರವಾಗಿ ವಿವೇಕ್ ಸಿಂಹ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12ಗೆ ಬರ್ತಿದ್ದಾರೆ ಅನ್ನೋದು ಗೊತ್ತಾಗ್ತದೆ. ವಿವೇಕ್ ಸಿಂಹ ಅವರು ಆಲ್ರೆಡಿ ಕನ್ಫರ್ಮ್ಡ್ ಕಂಟೆಸ್ಟೆಂಟ್ ಅನ್ನೋದು ಗೊತ್ತಾಗ್ತಾ ಇದೆ. ಕಲರ್ಸ್ ಕನ್ನಡ ವಾಹಿನಿಯವರು ತುಂಬ ಸೂಪರ್ ಆಗಿ ಕಂಟೆಸ್ಟೆಂಟ್ಗಳನ್ನ ಲಾಕ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವಿವೇಕ್ ಸಿಂಹ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12ಗೆ ಬಂದಿದ್ದೇ ಆದರೆ ಖಂಡಿತವಾಗ್ಲೂ ಅವ್ರ ಕೆರಿಯರಿಗೆ ಹೆಲ್ಪ್ ಆಗುತ್ತೆ. ಆಲ್ರೆಡಿ ಕನ್ಫರ್ಮ್ ಕಂಟೆಸ್ಟೆಂಟು. ನಾನು ಯಾರ್ಯಾರನ್ನ ಹೇಳ್ತಾ ಇದ್ದೀನಿ ಇವ್ರು ಎಲ್ಲರೂ ಕೂಡ ಕನ್ಫರ್ಮ್ ಆಗಿರುವಂತಹ ಕಂಟೆಸ್ಟೆಂಟು. ಯಾಕೆ ಅಂತಂದರೆ ನನಗೆ ಹೆಚ್ಚಿನ ಮಾಹಿತಿ ಗೊತ್ತಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಓಕೆ, ವಾಣಿಗೌಡ ಅವರು ನಿಮ್ಮೆಲ್ಲರಿಗೂ ಗೊತ್ತು. ಕಾಮಿಡಿ ಕಿಲಾಡಿಗಳಲ್ಲಿ ತುಂಬ ಚೆನ್ನಾಗಿ ಫೇಮಸ್ ಆದವರು. ವಾಣಿಗೌಡ ಅವರು ಆ್ಯಕ್ಟರು ಹೌದು, ಅದೇ ರೀತಿ ಕಾಮಿಡಿ ಕಿಲಾಡಿಗಳಲ್ಲಿ ಪಾರ್ಟಿಸಿಪೇಟ್ ಕೂಡ ಮಾಡ್ತಾರೆ. ಅದಲ್ಲದೆ ವಾಣಿಗೌಡ ಅವರು ನೋಡೋಕ್ಕೆ ತುಂಬಾ ಸುಂದರವಾಗಿದ್ದಾರೆ. ಅನ್ಮ್ಯಾರಿಡು, ಸಿಂಗಲ್ ಆಗಿದ್ದಾರೆ. ವಾಣಿಗೌಡ ಅವ್ರನ್ನ ಈಗ ಕ್ವಾಟ್ಲೆ ಕಿಚನ್ನಿಗೆ ತಗೊಂಡಿರುವ ಉದ್ದೇಶ ಬಂದುಬಿಟ್ಟು ಬಿಗ್ ಬಾಸ್ ಕನ್ನಡ ಸೀಸನ್ 12ಗೆ ಇವ್ರನ್ನೂ ಕೂಡ ಆಲ್ರೆಡಿ ಕನ್ಫರ್ಮ್ ಮಾಡಿದ್ದಾರೆ. ಯಾರ್ಯಾರು ಕನ್ಫರ್ಮ್ ಆಗಿರೋ ಕಂಟೆಸ್ಟೆಂಟ್ ಇದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ಕ್ವಾಟ್ಲೆ ಕಿಚನ್ನಿಗೆ ತಗೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವಾಣಿಗೌಡ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ತುಂಬಾ ಒಳ್ಳೆಯ ಹೆಣ್ಮಗಳು. ಅದಲ್ಲದೆ ಎಲ್ಲ ಜೊತೆ ಒಂದು ಒಳ್ಳೆ ಬಾಂಡಿಂಗ್ ಹೊಂದಿದ್ದಾರೆ. ಅದ್ರ ಜೊತೆಗೆ ಅಂದರೆ ವಾಣಿಗೌಡ ಅವ್ರ ಜೊತೆಗೆ ಇನ್ನೊಬ್ಬ ಬರ್ತಿರೋದು ಯಾರಪ್ಪ ಅಂತಂದರೆ ವಾಣಿಗೌಡ ಅವ್ರ ಜೊತೆ ಬರ್ತಿರುವಂತಹ ಇನ್ನೊಂದು ಕಂಟೆಸ್ಟೆಂಟ್ ಯಾರಪ್ಪ ಅಂದರೆ ಸೂರಜ್ ಅವರು ಕೂಡ ಕ್ವಾಟ್ಲೆ ಕಿಚನಲ್ಲಿದ್ದಾರೆ. ವಾಣಿಗೌಡ ಮತ್ತು ನಮ್ಮ ಸೂರಜ್ ಅವರು ಒಂದು ಕ್ಲೋಸ್ ಫ್ರೆಂಡ್ಸು. ನೋಡಿ, ಕ್ವಾಟ್ಲೆ ಕಿಚನ್ನಿಗೆ ಕನ್ಫರ್ಮ್ ಆಗಿರುವಂತಹ ಕಂಟೆಸ್ಟೆಂಟ್ಗಳನ್ನ ತಗೊಂಡು ಹಿಡಿದಿಟ್ಕೊಳ್ಳೋವಂಥ ಕೆಲಸವನ್ನು ನಮ್ಮ ಕಲರ್ಸ್ ಕನ್ನಡ ವಾಹಿನಿ ನಮ್ಮ ಬಿಗ್ ಬಾಸ್ ಟೀಮ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಸೂರಜ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಕಾಮಿಡಿ ಕಿಲಾಡಿಗಳಲ್ಲಿ ತುಂಬಾ ಫೇಮಸ್ ಆದಂಥವ್ರು. ಅದೇ ರೀತಿ ರಕ್ಷಿತಾ ಪ್ರೇಮ್ ಅವರ ಜೊತೆ ಒಂದು ಒಳ್ಳೆ ಒಡನಾಟ ಹೊಂದಿದ್ದಾರೆ. ಅದೇ ರೀತಿ ತುಂಬ ಕಲಾವಿದರ ಜೊತೆ ಒಂದು ಒಳ್ಳೆ ಒಡನಾಟ ಹೊಂದಿದ್ದಾರೆ. ಅದಲ್ಲದೆ ಕಲರ್ಸ್ ಕನ್ನಡ ವಾಹಿನಿಯವರು ಸೂರಜ್ ಅವ್ರನ್ನ ಕನ್ಫರ್ಮ್ ಕಂಟೆಸ್ಟೆಂಟ್ ಅಂತ ಮಾಡಿಕೊಂಡೇ ಕ್ವಾಟ್ಲೆ ಕಿಚನ್ನಿಗೆ ತಗೊಂಡಿದೆ. ಸೂರಜ್ ಅವರು ಬಂದಿದ್ದೇ ಆದರೆ ಖಂಡಿತವಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 12 ಹ್ಯಾಪಿಯಾಗಿ ಹೋಗುತ್ತೆ. ಸಖತ್ತು ತಮಾಷೆ, ಎಂಟರ್ಟೈನ್ಮೆಂಟು, ಫನ್ನು ಎಲ್ಲವೂ ಇರುತ್ತೆ. ಸೂರಜ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಡೌನ್ ಟು ಅರ್ತ್ ಪರ್ಸನ್ನು. ಯಾರು ಏನೇ ರೇಗಿಸಿದ್ರು, ಯಾರು ಏನೇ ಕಾಲು ಹೇಳಿದ್ರು ತುಂಬ ಸೀರಿಯಸ್ ಆಗಿ ತಗೊಳಲ್ಲ. ಏಕೆಂದರೆ ನಾನು ತುಂಬ ವರ್ಷಗಳಿಂದ ನೋಡ್ತಿದ್ದೀನಿ ಅವ್ರನ್ನ. ತುಂಬ ಒಳ್ಳೆ ಮನುಷ್ಯ, ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ. ಬಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ 12ಗೆ
ಸೂಪರಾಗಿರುತ್ತೆ. ಅದೇ ರೀತಿ ಇನ್ನೊಬ್ಬರು ಆಯಿತಾ ಇದೇ ಕಾಮಿಡಿ ಕಿಲಾಡಿಗಳಿಂದ ಬರ್ತಿರುವಂತಹ ನೆಕ್ಸ್ಟ್ ಬಿಗ್ ಬಾಸ್ ಕಂಟೆಸ್ಟೆಂಟ್ ಯಾರಪ್ಪ ಅಂತ ನೋಡೋದಾದರೆ ನಯನ ಅವರು ನಿಮ್ಮೆಲ್ಲರಿಗೂ ಗೊತ್ತು, ಮೂವಿಗಳಲ್ಲಿ ಕೂಡ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಅದೇ ರೀತಿ ಕಾಮಿಡಿ ಕಿಲಾಡಿಗಳಲ್ಲಿ ಕೂಡ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ನಯನ ಆಯಿತಾ ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಕಂಟೆಸ್ಟೆಂಟ್ ಅಂತ ಹೇಳಲಾಗ್ತಾ ಇದೆ. ನಯನ ಅವರಿಗೆ ಒಂದು ಆಪರ್ಚುನಿಟಿ ಕೂಡ ಕೊಟ್ಟಿದ್ದಾರೆ. ಯಾಕೆಂತಂದರೆ ನಯನ ಅವರು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು. ಹುಡುಗಿಯಿಂದ ಹಿಡಿದು ವಯಸ್ಸಾದ ಮುದುಕಿ ಅಂದರೆ ಉಮಾಶ್ರೀ ಮೇಡಮ್ ಅವರು ಪುಟ್ನಂಜ ಮೂವಿಲಿ ಮಾಡಿದಂತಹ ಆ್ಯಕ್ಟನ್ನು ತುಂಬ ಚೆನ್ನಾಗಿ ಮಾಡಿ ತೋರಿಸ್ತಾರೆ. ನಯನ ಅವ್ರನ್ನ ಬಿಗ್ ಬಾಸ್ ಕನ್ನಡ ಸೀಸನ್ 12ಗೆ ಕರೆ ತರ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಾನು ಏನು ಈ ಕಾಮಿಡಿ ಸ್ಟಾರ್ಗಳನ್ನ ಹೇಳ್ತಾ ಇದ್ದೀನಿ, ಕಾಮಿಡಿ ಕಿಲಾಡಿಗಳ ಒಂದು ಸ್ಟಾರ್ಗಳು ಏನಿದ್ದಾರೆ, ಈ ಒಂದು 3-4 ಜನ ಕನ್ಫರ್ಮ್ ಆಗಿ ಆಯಿತಾ ಬಿಗ್ ಬಾಸ್ ಕನ್ನಡ ಸೀಸನ್ 12ಅಲ್ಲಿ ಇರ್ತಾರೆ ಅಂತ ಗೊತ್ತಾಗ್ತಿದೆ. ಅದರಲ್ಲಿ ನಯನ ಕೂಡ ಒಬ್ಬರು. ನಯನ ಬಿಗ್ ಬಾಸ್ ಕನ್ನಡ ಸೀಸನ್ 12ಗೆ ಬಂದಿದ್ದೆ ಆದರೆ ಸೂಪರ್ ಆಗಿರುತ್ತೆ. ಯಾಕೆಂದರೆ ಕಲರ್ಸ್ ಕನ್ನಡ ವಾಹಿನಿಯವರು ತುಂಬ ಚೆನ್ನಾಗಿ ಆಯಿತಾ ಲಾಕ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ನೀನು ಯಾವ ಶೋಗಳಿಗೂ ಹೋಗಬಾರ್ದು ಅಂತೇಳಿ ಅವರೇ ಒಂದೊಂದು ಶೋ ಕೊಟ್ಬಿಟ್ಟು ಇಟ್ಕೊಂಡ್ಬಿಟ್ಟಿದ್ದಾರೆ. ಯಾಕೆಂದರೆ ಏನು ಈ ಕ್ವಾಟ್ಲೆ ಕಿಚನ್ನು ಮುಗಿದ ತಕ್ಷಣವೇ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ. ಕ್ವಾಟ್ಲೆ ಕಿಚನ್ನು ಮುಗಿಯೋಕ್ಕೆ ಆಯಿತಾ ಒಂದು ವಾರ ಇದೆ ಅನ್ನೋದ್ರಲ್ಲೇ ನಿಮಗೆ ಪ್ರೋಮೋಸ್ ಗೀಮೋಸ್ ಎಲ್ಲವೂ ಬರ್ತವೆ. ಆಲ್ರೆಡಿ ನಿಮಗೆ ಡೇಟ್ ಕೂಡ ಗೊತ್ತಾಗುತ್ತೆ. ಮುಗಿದ ತಕ್ಷಣ ಅಂದರೆ ಕ್ವಾಟ್ಲೆ ಕಿಚನ್ ಮುಗಿದ ತಕ್ಷಣವೇ ಇವ್ರನ್ನೆಲ್ಲ ಬಿಗ್ ಬಾಸ್ ಎಂಟ್ರಿನೇ ಅಂತಲೇ ಹೇಳ್ಬೋದು. ಡೈರೆಕ್ಟ್ ಬಿಗ್ ಬಾಸ್ ಕನ್ನಡ ಸೀಸನ್ 12ಅಲ್ಲಿ ನಾನು ಹೇಳುವಂತಹ ಕಂಟೆಸ್ಟೆಂಟ್ಗಳನ್ನ ನೀವು ನೋಡ್ಬೋದು. ನಯನ ಬಂದಿದ್ದೆ ಆದರೆ ಬಿಗ್ ಬಾಸ್ ಕನ್ನಡ ಸೀಸನ್ 12ಗೆ ಒಂದು ಒಳ್ಳೆಯ ಹೆಸರನ್ನ ಸಂಪಾದನೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅದೇ ರೀತಿ ಬಾಯ್ಸ್ ವರ್ಸಸ್ ಗರ್ಲ್ಸಲ್ಲಿ ಪ್ರಿಯಾ ಸೌದಿ ಅವ್ರನ್ನ ತಗೊಂಡಿದ್ರು, ನಿಮ್ಮೆಲ್ಲರಿಗೂ ಗೊತ್ತು ಆಯಿತಾ. ಪ್ರಿಯಾ ಸೌದಿನ ತಗೊಂಡಿದ್ದು ಉದ್ದೇಶ ಕೂಡ ಅದೇನೆ. ಬಾಯ್ಸ್ ವರ್ಸಸ್ ಗರ್ಲ್ಸಿಗೆ ಪ್ರಿಯಾ ಸೌದಿ ಅವ್ರನ್ನ ಕಂಟೆಸ್ಟೆಂಟಾಗಿ ತಗೊಂಡಿದ್ದು ಉದ್ದೇಶ ಕೂಡ ಅದೇನೆ. ಅವರು ಕೂಡ ಆಲ್ರೆಡಿ ಫೈನಲೈಸ್ ಆಗಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ಗೆ ಪ್ರಿಯಾ ಸೌದಿ ಅವರು ಬರ್ತಾರೆ ಅಂತ ಗೊತ್ತಾಗ್ತದೆ. ಪ್ರಿಯಾ ಸೌದಿ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಮೆನಿ ಅವರು ಆಯಿತಾ ಈ ಶಾರ್ಟ್ ಮೂವೀಸು, ಚಿಕ್ಕ ಪುಟ್ಟ ಸ್ಕಿಟ್ಟುಗಳು ಅವೆಲ್ಲವನ್ನೂ ಮಾಡ್ತಾ ಇರ್ತಾರೆ. ತುಂಬ ಒಳ್ಳೆ ಕಲಾವಿದೆ. ಉತ್ತರ ಕರ್ನಾಟಕದ ಹುಡುಗಿ, ಭಾಷೆ ಮೇಲೆ ತುಂಬಾ ಹಿಡಿತಾ ಇದೆ, ಸೂಪರಾಗಿ ಮಾತನಾಡ್ತಾರೆ. ಹಾಗಾಗಿ ಈ ಸಾರಿ ಉತ್ತರ ಕರ್ನಾಟಕದಿಂದ ಬರ್ತಿರುವಂತಹ ನಮ್ಮ ಪ್ರಿಯಾ ಸೌದಿ ಅವರಿಗೆ ವೆಲ್ಕಮ್ ಮಾಡೋಣ. ಇವರು ಕೂಡ ಕನ್ಫರ್ಮ್ ಕಂಟೆಸ್ಟೆಂಟು ಅಂತಲೇ ಹೇಳ್ಬೋದು. ನೋಡೋಣ. ನಾನೀಗ ಯಾರ್ಯಾರು ಹೇಳಿದ್ನಲ್ಲ ಸ್ನೇಹಿತರೆ, ಇವ್ರು ಆಲ್ರೆಡಿ ಕನ್ಫರ್ಮ್ ಆಗಿರೋ ಕಂಟೆಸ್ಟೆಂಟ್ಗಳು ನೀವೇ ನೋಡ್ತೀರಾ. ಯಾಕೆಂತಂದರೆ ಇವರೆಲ್ಲ ಲೈನಪ್ ಆಗಿದ್ದಾರೆ. ಕಲರ್ಸ್ ಕನ್ನಡ ವಾಹಿನಿಯವರು ತುಂಬ ಚೆನ್ನಾಗಿ ಅವ್ರನ್ನ ಹಿಡಿದಿಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಓಕೆ, ನಮ್ಮ ಗಿಲ್ಲಿ ನಟ ಅವರು ಆಯಿತಾ ಕನ್ಫರ್ಮ್ಡ್ ಕಂಟೆಸ್ಟೆಂಟು. 100% ಅಲ್ಲ 1000% ಬಿಗ್ ಬಾಸ್ ಕನ್ನಡ ಸೀಸನ್ 12ಅಲ್ಲಿ ನಮ್ಮ ಗಿಲ್ಲಿ ನಟ ಇದ್ದೇ ಇರ್ತಾರೆ. ಹಾಗಾಗಿನೇ ನಮ್ಮ ಕಲರ್ಸ್ ಕನ್ನಡ ವಾಹಿನಿಯವರು ಬಿಗ್ ಬಾಸ್ ಟೀಮು ಇವರಿಗೆ ಕ್ವಾಟ್ಲೆ ಕಿಚನ್ ಶೋ ಕೊಟ್ಟು ಇವ್ರನ್ನ ನಮ್ಮ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಉಳಿಸ್ಕೊಂಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದೆ ನಮ್ಮ ಕಲರ್ಸ್ ಕನ್ನಡ ವಾಹಿನಿ ಮತ್ತು ಬಿಗ್ ಬಾಸ್ ಟೀಮ್. ಅಂದರೆ ನೋಡಿ, ನಮ್ಮ ಗಿಲ್ಲಿ ನಟನ್ನ ಆಲ್ರೆಡಿ ಅವ್ರು ಬುಕ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಈಗ ಕ್ವಾಟ್ಲೆ ಕಿಚನ್ ಮುಗಿದ ವಾರವೇ ನಮಗೆ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ. ಮತ್ತು ಯಾವ ಶೋಗೂ ಹೋಗಂಗಿಲ್ಲ ನಮ್ಮ ಗಿಲ್ಲಿ ನಟ. ಸೂಪರಾಗಿ ಪ್ಲ್ಯಾನ್ ಮಾಡಿ ಲಾಕ್ ಮಾಡಿದ್ದಾರೆ ನಮ್ಮ ಗಿಲ್ಲಿ ನಟನ ಅಂತಲೇ ಹೇಳ್ಬೋದು. ಗಿಲ್ಲಿ ನಟ ತುಂಬಾ ಒಳ್ಳೆ ಹುಡುಗ, ಎಲ್ಲ ಜೊತೆ ಒಂದು ಒಳ್ಳೆ ಬಾಂಧವ್ಯನ ಹೊಂದಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ಗೆ ಬಂದಿದ್ದೆ ಆದರೆ ಗಿಲ್ಲಿ ನಟ ಸೂಪರ್ ಡೂಪರ್ ಆಗಿರುತ್ತೆ. ನಾನಂತೂ ತುಂಬ ವೇಟ್ ಮಾಡ್ತಾ ಇದ್ದೀನಿ ಗಿಲ್ಲಿ ನಟಗೆ ಬರಲಿ, ಧೂಳು ಧಮಾಕ ಮಾಡೋಣ. ಗಿಲ್ಲಿ ನಟ ಬಿಗ್ ಬಾಸ್ ಕನ್ನಡ ಸೀಸನ್ 12ಅಲ್ಲಿ ನಿಜವಾಗ್ಲೂ ಕೂಡ ನೆಕ್ಸ್ಟ್ ಲೆವೆಲ್ ಫನ್ ಕೊಡ್ತಾರೆ ಅಂತಲೇ ಹೇಳ್ಬೋದು. ಅದೇ ರೀತಿ ಆಯಿತಾ ಗಿಲ್ಲಿ ನಟನ ಜೊತೆಗೆ ಇನ್ನೊಬ್ಬರು ಕ್ವಾಟ್ಲೆ ಕಿಚನಲ್ಲಿ ಇರುವಂಥ ಹೆಣ್ಮಗಳು ಅವರು ಕೂಡ ಬರ್ತಾರೆ. ಅವ್ರು ಯಾರಂದರೆ ಕಾವ್ಯಗೌಡ. ನಿಮ್ಮೆಲ್ಲರಿಗೂ ಗೊತ್ತು ಕಾವ್ಯಗೌಡ ತುಂಬ ಒಳ್ಳೆ ಕಲಾವಿದೆ ಆಯಿತಾ. ಕಿರುತೆರೆಯಲ್ಲಿ ತುಂಬಾ ಮಿಂಚುತ್ತಾ ಇದ್ದಾರೆ. ತುಂಬಾ ಮಾಡ್ರನ್ ಹುಡುಗಿ ಕೂಡ, ಅನ್ಮ್ಯಾರಿಡು ಕಾವ್ಯಗೌಡವನ್ನು ನಮ್ಮ ಕಲರ್ಸ್ ಕನ್ನಡ ವಾಹಿನಿಯವರು ಕ್ವಾಟ್ಲೆ ಕಿಚನ್ನಿಗೆ ತಗೊಂಡಿರುವ ಉದ್ದೇಶ ಇವರು ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಕಂಟೆಸ್ಟೆಂಟ್ ಆಗಿದ್ದಾರೆ. ಹಾಗಾಗಿ ಕಾವ್ಯಗೌಡ ಅವ್ರನ್ನ ಕ್ವಾಟ್ಲೆ ಕಿಚನ್ನಿಗೆ ತಗೊಂಡಿದ್ದಾರೆ. ಕ್ವಾಟ್ಲೆ ಕಿಚನ್ನಲ್ಲಿ ಇವ್ರನ್ನೆಲ್ಲ ತಗೊಳಕ್ಕೆ ಮೇನ್ ರೀಸನ್ನೇನೆ ಆಯಿತಾ ಬಿಗ್ ಬಾಸ್ ಕನ್ನಡ ಸೀಸನ್ 12. ಯಾಕೆಂದರೆ ಲಾಕ್ ಮಾಡಿ ಇಟ್ಕೊಂಡಿದ್ದಾರೆ. ಯಾಕೆಂದರೆ ಕ್ವಾಟ್ಲೆ ಕಿಚನ್ ಮುಗಿದ ತಕ್ಷಣವೇ ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಒಂದು ಲಾಂಚಿಂಗ್ ಡೇ ನಡೆಯುತ್ತೆ. ಹಾಗಾಗಿ ಇವ್ರನ್ನೆಲ್ಲ ಲಾಕ್ ಮಾಡಿ ಇಟ್ಕೊಂಡಿದೆ ನಮ್ಮ ಕಲರ್ಸ್ ಕನ್ನಡ ವಾಹಿನಿ ಹಾಗೂ ಬಿಗ್ ಬಾಸ್ ಟೀಮ್ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಕಾವ್ಯಗೌಡರು ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಕಂಟೆಸ್ಟೆಂಟ್ ಆಗಿದ್ದಾರೆ. ನಾನಂತೂ ಇವ್ರನ್ನೆಲ್ಲ ಕ್ವಾಟ್ಲೆ ಕಿಚನ್ನಲ್ಲಿ ನೋಡಿದಾಗ ತುಂಬಾ ಹ್ಯಾಪಿ ಆಯಿತು. ನನಗೆ ಬಂದಂತಹ ಇನ್ಫಾರ್ಮೇಷನ್ ಪ್ರಕಾರ ಈ ಕ್ವಾಟ್ಲೆ ಕಿಚನಲ್ಲಿರುವಂತಹ ನಾನು ಯಾರ್ಯಾರು ಹೇಳಿದ್ನಲ್ಲ ಈ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಕಂಟೆಸ್ಟೆಂಟ್ಗಳು ಅಂತಲೇ ಹೇಳ್ಬೋದು.
ನನ್ನ ಒಂದು ಇನ್ಫಾರ್ಮೇಷನ್ ಬಂದುಬಿಟ್ಟು 100% ಇನ್ಫಾರ್ಮೇಷನ್ನು. ಯಾರ್ಯಾರಿಗೆಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ 12 ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು, ಹೆಚ್ಚಿನ ಅಪ್ಡೇಟ್ ಬೇಕು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ವಿಡಿಯೋಗಳು ಆನೆಸ್ಟಾಗಿ ಇರ್ತವೆ.